ಶ್ರೀರಾಮನು ವಾನರ ಸೈನ್ಯದೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾಗಿ ಬರುತ್ತಾನೆ. ಆಗ ರಾವಣನು ಶ್ರೀರಾಮನನ್ನು ನೋಡಿ, ಓಹೋ, ನೀನೆಯೋ ಶ್ರೀರಾಮ? ಹೊಸುಳೆಯಂತೆ ಕಾಣುವ ನೀನು ನಾನು ಕಳಿಸಿದ ಅತಿರಥ ಮಹಾರಥರನ್ನೆಲ್ಲ ಸಂಹರಿಸಿರುವಿ ಎಂದರೆ ನೀನು ಪರಾಕ್ರಮಿಯೇ ಸರಿ. ಆದರೆ ಈ ದಶಕಂಠ ರಾವಣನನ್ನು ಸಂಹರಿಸುವುದು ಅಷ್ಟು ಸುಲಭವಲ್ಲ. ಸುಮ್ಮನೆ ನನ್ನೊಡನೆ ಹೋರಾಡುವ ಸಾಹಸ ಮಾಡಬೇಡ, ಹೊರಡು ಇಲ್ಲಿಂದ. ರಾವಣ, ರಣರಂಗಕ್ಕೆ ಹೋರಾಡಲು ಬಂದ ಕ್ಷತ್ರಿಯ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ. ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿಯೇ ಬಂದಿದ್ದೇನೆ. ಆ ಪೂರ್ವ ಅಂತಿಮವಾಗಿ ನಿನಗೆ ಹೇಳುತ್ತಿದ್ದೇನೆ, ನನ್ನ ಸತಿ ಸೀತೆಯನ್ನು ನನ್ನೊಡನೆ ಕಳಿಸಿಕೊಡು. ಸಾಧ್ಯವಿಲ್ಲ. ನಿನಗೆ ಫಲವಿದ್ದರೆ ನನ್ನೊಡನೆ ಹೋರಾಡಿ ಗೆದ್ದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಹೋಗು. ಸರಿ, ಹಾಗಾದರೆ ನೋಡು ನನ್ನ ಬಾಣದ ರುಚಿಯನ್ನು. ರಾಮ ಬಿಟ್ಟ ಬಾಣ ರಾವಣನ ಶಿರಸ್ಸನ್ನು ತುಂಡರಿಸುತ್ತದೆ. ಆದರೆ ಕ್ಷಣ ಮಾತ್ರದಲ್ಲಿ ಆ ಶಿರಸ್ಸು ಮತ್ತೆ ಕೂಡಿಕೊಳ್ಳುತ್ತದೆ. ಆಗ ರಾವಣ ನಗುತ್ತಾ, ನೋಡಿದೆಯಾ ಶ್ರೀರಾಮ ಈ ಲಂಕಾಧೀಶ ರಾವಣನ ಸಾಮರ್ಥ್ಯವನ್ನು? ಮುಂದುವರಿಸು ನಿನ್ನ ಶರಪ್ರಯೋಗದ ಉಚ್ಚಾಟವನ್ನು. ರಾವಣ, ಅಹಂಕಾರದಿಂದ ಅಪ್ಪರಿಸಿ ನಗಬೇಡ. ಈಗ ಎದುರಿಸು ನಾನು ಬಿಡುವ ಈ ಬಾಣವನ್ನು. ರಾಮ ಬಿಟ್ಟ ಈ ಬಾಣವು ರಾವಣನ ಶಿರಸ್ಸನ್ನು ತುಂಡರಿಸಿದರೂ ಮತ್ತೆ ಮೊದಲಿನಂತೆ ಕೂಡಿಕೊಳ್ಳುತ್ತದೆ. ಆಗ ರಾವಣನ ಸಹೋದರ ವಿಭೀಷಣನು, ಪ್ರಭು ರಾಮಚಂದ್ರ, ರಾವಣನ ಶಿರಸ್ಸನ್ನು ಎಷ್ಟು ಬಾರಿ ಕತ್ತರಿಸಿದರೂ ಪ್ರಯೋಜನವಿಲ್ಲ. ಅವನ ಶಿರಕ್ಕೆ ಗುರಿಯಿಡುವ ಮೊದಲು ಅವನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಬಾಣವನ್ನು ಪ್ರಯೋಗಿಸು. ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಳಶವನ್ನು ಬೇರಿಸು. ಸರಿ ವಿಭೀಷಣ, ನೀನು ಹೇಳಿದಂತೆ ಮಾಡುತ್ತೇನೆ. ಏಕೆ ಶ್ರೀರಾಮ ಸುಮ್ಮನಾದೆ? ಬಿಡು ನಿನ್ನ ಬಾಣಗಳನ್ನು ಈ ದಶಕಂಠನ ಮೇಲೆ. ಬಿಡುತ್ತೇನೆ ರಾವಣ, ಬಿಡುತ್ತೇನೆ. ಅನವರತ ಸತ್ಕರ್ಮಗಳ ನಡೆಸಿ ಸದ್ಧರ್ಮದಲ್ಲಿ ನಾನು ನಡೆದಿದ್ದರೆ, ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಾನು ನಿಸ್ವಾರ್ಥದಿಂದ ನಡೆದಿದ್ದರೆ, ಮುನಿಗಳ ಯಜ್ಞ ಕಾರ್ಯಗಳನ್ನು ರಕ್ಷಿಸಿದ್ದರೆ, ಕಾಯ ವಾಚ ಮನಸ ಏಕಪತ್ನಿ ವ್ರತಸ್ಥನಾಗಿದ್ದರೆ, ಈ ಬ್ರಹ್ಮಶಲದಿಂದ ದುಷ್ಟ ಸಂಹಾರವಾಗಿ ಲೋಕ ಕಲ್ಯಾಣವಾಗಲಿ, ಲೋಕ ಕಲ್ಯಾಣವಾಗಲಿ.